ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1 ಎಕರೆ ರಿವರ್ ಅಡ್ಜಸೆಂಟ್ ಲ್ಯಾಂಡ್ ನೋಡಿ. ಇದು ಟಾರ್ ರೋಡ್ಗೆ ಅಡ್ಜಸೆಂಟ್ ಈ ಲ್ಯಾಂಡ್. ಬ್ಯಾಕ್ ಸೈಡ್ ನೀರು ಕಾಣ್ತಾ ಇದೆ ನೋಡಿ, ಅದೇ ರಿವರ್. ಇದು ದೊಡ್ಡ ರಿವರ್. ಶ್ರೀರಂಗಪಟ್ಟಣದಲ್ಲಿ 3 ರಿವರ್ ಕಾಣುತ್ತಲ್ಲ, ಆ 3 ರಿವರ್ದು 1 ರಿವರ್ ಇದು. ಇದರದ್ದು ಅಗಲನೇ 1 ಕಿಲೋಮೀಟ್ರ್ ತನಕ ಇದೆ. ಬರೀ ಅಗಲ ರಿವರ್ ನೀರು 1 ಕಿಲೋಮೀಟ್ರ್ ಇದೆ ನೋಡಿ. ಇದು ನಾರ್ತ್ ಫೇಸಿಂಗ್ ಲ್ಯಾಂಡ್ ಇದೆಯಲ್ಲ, ನಾರ್ತ್. ಇದಕ್ಕೆ ನೀರು ಹೋಗ್ತಾ ಇರೋದು ರೈಟಿಂದ ಲೆಫ್ಟ್ಗೆ ನೀರು ಹೋಗ್ತಾ ಇರೋದು. ದೊಡ್ಡ ಲ್ಯಾಂಡ್ ಇದು ನೋಡಿ. ಇದು ಫ್ಲಡ್ ಬಂದಿರೋದು. ಈಗ ಫ್ಲಡ್ ಬಂದು ಈ ಥರ ಇಷ್ಟು ನೀರು ಬಂದಿರೋದು ನೋಡಿ. ಎದುರುಗಡೆ ಒಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಅದು ಆ ರಿವರ್ ಇದೆಯಲ್ಲ, ಆ ಬ್ರಿಡ್ಜ್ ಇದೆಯಲ್ಲ, ಶ್ರೀರಂಗಪಟ್ಟಣದಿಂದ ಆ ಕಡೆ KRS ರೋಡಲ್ಲಿ ಒಂದು ದೊಡ್ಡ ರೋಡ್ ಬರ್ತಾ ಇದೆ. ಅಲ್ಲಿಂದ ಏನು 1 ಕಿಲೋಮೀಟ್ರ್ ಆಯ್ತದೆ ಇದು. ಆವಾಗ ಇದು ರೋಡ್ ಕಂಟಿನ್ಯೂ ಮಾಡಿಬಿಟ್ರೆ ಮೈಸೂರಿಂದ ಬಂದರೆ ಹತ್ತಿರ. ಮೈಸೂರಿಂದ ಏನೋ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಆವಾಗ. ಈಗ ಸ್ವಲ್ಪ ಬಳಸೈತಿದೆ. ಈ ರೋಡ್ ಕಂಪ್ಲೀಟ್ ಆಗಿಬಿಟ್ರೆ 15 ಕಿಲೋಮೀಟ್ರ್ ಮೈಸೂರು ಸಿಟಿಯಿಂದ. ಸೊ ಈ ಥರ ಇದೆ ನೋಡಿ. ಜನರಲ್ ಕ್ಯಾಟಗಿರಿ, ದೊಡ್ಡ ರಿವರ್ಗೆ ಬೇಕು ಅಂತಾರಲ್ಲ ಅಂಥವ್ರಿಗೆ ಬೆಸ್ಟ್ ಇದು. ಈಗ ಫ್ಲಡ್ ಬಂದಿರೋದು ನಾನು ವೀಡಿಯೋ ಮಾಡಿರೋದು. ಇಷ್ಟೇ ಫ್ಲಡ್ ಬರೋದು, ಎಷ್ಟೇ ನೀರು ಬಂದ್ರೂ ಇಷ್ಟೇ ಫ್ಲಡ್ ಬರೋದು. ಈಗ ಸುಮಾರು ಜನ ಮುಳುಗೋಗ್ಬಿಡ್ತದೆ, ಅಥವಾ ಮುಳುಗಲ್ಲ, ನೀರು ಹತ್ತಿರ ಇಲ್ಲ, ಇದೇನು ಅಂತಾರಲ್ಲ. ಇದು ಫ್ಲಡ್ ಬಂದಿರೋ ಟೈಮಲ್ಲೇ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇರೋದು. ಫ್ಲಡ್ ಅಂತಂದರೆ ಈ ಖರಾಬು ಹೊಳೆ ಖರಾಬ್ ಅಂತ ಇರ್ತದೆ, ಆ ಹೊಳೆ ಖರಾಬಿಗೆ ನೀರು ಹೋಗ್ತಾ ಇರೋದು. ಇಲ್ಲಿಂದ ಏನು ಭೂಮಿ ಕಾಣ್ತಾ ಇದೆ, ಇದೆಲ್ಲ ಪಟ್ಟ ಲ್ಯಾಂಡ್. ನಾರ್ತ್ ಫೇಸಿಂಗೇ ಇದೆ. ಮತ್ತು ನೀರಿದೆಲ್ಲ ರೈಟಿಂದ ಲೆಫ್ಟ್ಗೆ ಹೋಗ್ತಾ ಇರೋದು. ನಾರ್ತ್ ಫೇಸ್ಗೆ ಲ್ಯಾಂಡ್ ರೋಡಲ್ಲಿ ನಿಂತ್ಕೊಂಡ್ರೆ ರೈಟಿಂದ ಲೆಫ್ಟ್ಗೆ ಹೋಗೋ ಥರ ನೀರು ಕಾಣುತ್ತೆ. ಈ ಕಡೆ ಡೆಪ್ತ್ ಕಮ್ಮಿ, ಅಗಲ ಜಾಸ್ತಿ. ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ವಿಡಿಯೋ ನಾನು ಮಾಡಿದ್ದೀನಿ, ಅದರಲ್ಲಿ ನೋಡಿದ್ರೆ ಡೀಪ್ ಜಾಸ್ತಿ ಇದೆ, ಡೆಪ್ತ್ ಸ್ವಲ್ಪ ಕಮ್ಮಿ ಇದೆ, ಅದನ್ನು ತೋರಿಸ್ತೀನಿ. ಈ ಕಡೆ ನೀರು ಕಡಿಮೆ ಆಗಿದಾಗ ಈ ರಿವರಲ್ಲಿ ಬಂಡೆಗಳು ಜಾಸ್ತಿ ಕಾಣೋದು. ಬಂಡೆಗಳು ಅದರಲ್ಲಿ ನೀರು ಫ್ಲೋಯಿಂಗ್ ಆಗೋ ಟೈಮಲ್ಲಿ ಕಮ್ಮಿ ಆಗಿದಾಗ, ಫ್ಲೋ ಆಗಿದಾಗ ಒಂಥರ ಸೌಂಡ್ ಬರ್ತದೆ, ನೀರಿನ ಸೌಂಡು. ಅದು ಸುಮಾರು ಜನ ಬೇಕು ಅಂತ ಕೇಳ್ತಾರೆ. ಡಾಕ್ಟರ್ಸ್, ಸೈಂಟಿಸ್ಟ್, ಇಂಥ ಜನ ಅದ್ರದ್ದು ನೀರೊಂದು ಸೌಂಡ್ ಶಬ್ದ ಬರಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಶಬ್ದ ಬರುತ್ತೆ. ಬಟ್ ಈಗ ಬರೋಕ್ಕಿಲ್ಲ, ಯಾಕಂದರೆ ಬಂಡೆಗಿಂತ ಹೈಟಲ್ಲಿ ಬಂದ್ಬಿಟ್ಟೈತೆ ಇದು ನೀರು. ಅದರಿಂದ ಈಗ ಫ್ಲಡ್ ನಡೀತಾ ಇದೆಯಲ್ಲ, ಅದರಿಂದ. ಈ ಫ್ಲಡ್ ಕಮ್ಮಿ ಆದರೆ, ಈ ಫ್ಲಡ್ ಇದೆಯಲ್ಲ ಒಂದು 8ರಿಂದ 10 ದಿನ ನಡಿಬೋದು. ಆಮೇಲೆ ಕಮ್ಮಿ ಆಗಿದಾಗ ಆ ಬಂಡೆಗಳಿಗೆ ನೀರು ಒಡ್ಕೊಂಡು ಹೋಗುತ್ತಲ್ಲ, ಅದು ಒಂಥರ ಸರ್ರಂತ ಸೌಂಡ್ ಬರುತ್ತೆ. ಆ ಸೌಂಡ್ ಕೇಳೋಕ್ಕೆ ಕೆಲವು ಜನ ಕೇಳ್ತಾರೆ. ಐಲ್ಯಾಂಡ್ ಥರ ಇರೋದು ಬಂಡೆಗಳು ನೋಡಿ. ನಾನು ಹೇಳಿದ್ನಲ್ಲ, ಇನ್ನೂ ಮುಂದಕ್ಕೆ ಹೋದರೆ ಅಗಲ ಕಮ್ಮಿ, ಡೀಪ್ ಜಾಸ್ತಿ ಈ ನೀರು. ಸೇಮ್ ಹೊಳೆ ಸ್ವಲ್ಪ ದೂರ ಬಂದರೆ ಈ ಥರ ಕಾಣ್ತಿದೆ. ನಾನು ಮೊದಲು ತೋರಿಸಿದ್ನಲ್ಲ, ಅದರಲ್ಲಿ ಅಗಲ ಜಾಸ್ತಿ, ಡೀಪ್ ಕಮ್ಮಿ. ಅಗಲ 1 ಕಿಲೋಮೀಟ್ರ್ ಅಷ್ಟಿದೆ. ಇದು ಏನು ಅರ್ಧ ಕಿಲೋಮೀಟ್ರ್ ಇರ್ಬೋದು ಅಗಲ, ಅಷ್ಟೇ. ಈಗ ನೋಡಿ ಸೌಂಡ್ ಬರುತ್ತೆ ನೋಡಿ.